ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಜಿತ್ ತಮ್ಮನ ಎಂಟ್ರಿ ಆಗ್ತದೆ. ಹಾಗಾದರೆ ಇಲ್ಲಿ ಅಜಿತ್ಗೆ ಒಬ್ಬ ತಮ್ಮ ಇದ್ದಾರೆ. ಯಾವಾಗಲೂ ಫಾರಿನಲ್ಲಿ ಇರ್ತಕ್ಕಂಥ ಮಗ ವಾಪಸ್ ಮನೆಗೆ ಬರಬೇಕು ಅಂತ ಅನ್ಕೋತಿದ್ದಂಥ ಸಂಗೀತ ಅವರ ಎರಡನೇ ಮಗ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವನು ಬಂದಾಯಿತು. ಹಾಗಾದರೆ ಕತೆಗೆ ಸಿಕ್ತಪ್ಪ ಬಿಗ್ ಟ್ವಿಸ್ಟು. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಇಲ್ಲಿ ಅಶ್ವಿನಿ ಬಂಡವಾಳ ಕೂಡ ಬಟಾಬಾಯ್ ಮಾಡ್ತಾನ ನಚ್ಚಿ. ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರ ಮೇಲೂ ಕೂಡ ಇಲ್ಲಿ ಶ್ರವಣ್ ಕೆಂಡ ಕಾರ್ತಿದ್ದಾರೆ. ಅದಕ್ಕೆ ಕಾರಣ ಅಶ್ವಿನಿ ಮತ್ತು ಅಂಜು ಆಡಿದಂಥ ಆ ಒಂದು ಮೆಲು ಡ್ರಾಮಾ. ಇಲ್ಲಿ ಮಕ್ಕಳ ಮೇಲಿರ್ತಕ್ಕಂಥ ಕುರುಡು ಪ್ರೀತಿಯಿಂದಾಗಿ ಇಲ್ಲಿ ಭೂಮಿ ಮೇಲೆ ರೆಬೆಲ್ ಆಗ್ತಾರೆ ಶ್ರವಣ್ಣ. ಇಲ್ಲಿ ಭೂಮಿ ಮಾಡಿದ್ದು ಕರೆಕ್ಟ್ ಆಗೈತು, ಆದರೆ ಇಲ್ಲಿ ಅಂಜು ತನ್ನ ದೊಡ್ಡಪ್ಪನ ಬ್ರೈನ್ ವಾಶ್ ಮಾಡಿದ್ದೆ ಇಲ್ಲಿ ಭೂಮಿ ಮೇಲೆ ಸಿಟ್ಟು ಹೇಳುವ ಹಾಗೆ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಶ್ರವಣ್ ಮಗಳು ಅಂತ ಹೇಳಿ ದಿನೇ ದಿನ ಹತ್ತಿರ ಆಗ್ತಾಯಿದ್ರು ಭೂಮಿಗೆ. ಆದರೆ ಇವತ್ತು ತನ್ನ ಅಂಜು ಮತ್ತು ಅಶ್ವಿನಿಗೆ ಆದಂಥ ನೋವಿನಿಂದ ಮತ್ತು ಸಿಡಿದಿದ್ದಾರೆ. ಜೊತೆಗೆ ಭೂಮಿ ಮೇಲೆ ಸಿಟ್ಟಾಗಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಹಾಗಂದು ಮಾತ್ರಕ್ಕೆ ಅಜಿತ್ ಸುಮ್ಮನೆ ಇರ್ತಾರೆ? ಖಂಡಿತ ಸುಮ್ಮನೆ ಇರೋ ಚಾನ್ಸೇ ಇಲ್ಲ. ಅಲ್ಲೂ ಕೂಡ ತನ್ನ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಾರೆ. ನನ್ನ ಹೆಂಡತಿ ಭೂಮಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಭೂಮಿ ಕೂಡ ಸ್ವಲ್ಪ ಎಮೋಷ್ನಲ್ ಆಗ್ತಾಳೆ. ಯಾಕಂದರೆ ಇತ್ತೀಚೆಗೆ ತಾನೇ ತುಂಬಾ ಖುಷಿಯಾಗಿದೆ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ಶ್ರವಣ್ ಸಾಹೇಬರು ನನಗೆ ಅಪ್ಪನ ಪ್ರೀತಿ ಕೊಡ್ತಾಯಿದ್ರು. ನಾವು ಟ್ರಾನ್ಸ್ಫರ್ ಆಗ್ತಿದ್ದೀವಿ ಅನ್ನೋ ವಿಷಯ ಗೊತ್ತಾಗದಾಗಿಂದ ಅವರು ತುಂಬಾ ಬದಲಾಗಿದ್ರು. ನಿಜವಾಗ್ಲೂ ನನಗೆ ಅಪ್ಪನ ಪ್ರೀತಿ ಸಿಗ್ತಾ ಇತ್ತು. ಆದರೆ ಮತ್ತೆ ಈಗ ನಾನು ಅಪ್ಪನ ಪ್ರೀತಿ ಕಳ್ಕೊತಿದ್ದೇನೆ. ನಿಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಆ ಒಂದು ತಂದೆಯನ್ನು ಕಳ್ಕೊಂಡವರು ಮಾತ್ರ ತಂದೆ ಪ್ರೀತಿ ಏನು ಅಂತ ಗೊತ್ತಾಗೋದು. ಒಂದು ತಾಯಿ ತಂದೆ ಇದ್ದಾಗ ಅಮ್ಮನ ಪ್ರೀತಿ ಗೊತ್ತಿರುತ್ತೆ, ಅಪ್ಪನ ಪ್ರೀತಿ ಗೊತ್ತಾಗಲ್ಲ. ಆದರೆ ಅಪ್ಪನ ಕಳ್ಕೊಂಡಾಗ ಅಪ್ಪ ಎಷ್ಟು ಮಹತ್ವ ಆಗಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಅಜಿತ್ ಹತ್ರ ತನ್ನ ತಂದೆಯನ್ನು ಮಿಸ್ ಮಾಡ್ಕೋತಿರೋ ನೋವನ್ನು ಹಂಚ್ಕೋತಾಳೆ ಭೂಮಿ. ಅದೇ ರೀತಿಯಾಗಿ ಇಲ್ಲಿ ಅಜಿತ್ ಕೂಡ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿದ್ದಾರೆ. ಬಿಕಾಸ್ ಅದಕ್ಕೆ ಕಾರಣ ಸತ್ಯಣ್ಣನ ಅರೆಸ್ಟ್ ಮಾಡಿದ್ರು ಅಚ್ಯುತ, ಆದರೆ ಮತ್ತು ಸತ್ಯಣ್ಣನ ನೋಡಲಿಕ್ಕೆ ಹೋಗಿಲ್ಲ ಅಚ್ಯುತ. ಇಲ್ಲಿ ಸತ್ಯಣ್ಣ ಕೂಡ ಅಚ್ಯುತ್ನ ಭೇಟಿ ಮಾಡೋಕ್ಕೆ ಬರ್ತಿಲ್ಲ. ಇಲ್ಲಿ ಭೂಮಿನೇ ಹೇಳಿದ್ರು ಕೂಡ, ಕಾಲ್ ಮಾಡಿ ಕರೆದ್ರು ಕೂಡ ಸತ್ಯಣ್ಣ ಅಲ್ಲಿಗೆ ಬರ್ತಿಲ್ಲ. ಬಿಕಾಸ್ ಅಚ್ಯುತ್ ಕರೆಯೋದ ಹೊರತು, ಅಜಿತ್ ನನ್ನ ಜೊತೆ ಮಾತಾಡೋದ ಹೊರತು ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಸತ್ಯಣ್ಣ ಭಾವಿಸಿದ್ದಾರೆ. ಅದೇ ಕಾರಣಕ್ಕೆ ಅವರು ಕೂಡ ಮನೆಯಲ್ಲಿ ಕೂತ್ಕೊಂಡು ತುಂಬ ಸಂಕಟ ಪಡ್ತಿದ್ದಾರೆ. ಅವಳು ನನ್ನನ್ನು ಟ್ರ್ಯಾಪ್ ಮಾಡಿಬಿಟ್ಲಲ್ಲ, ಒಬ್ಬ ಲಾಯರ್ ಆಗಿ ನಾನು ಹೇಗೆ ಅವಳನ್ನು ನಂಬಿದೆ. ಆ ಸಾಕ್ಷಿ ನನಗೆ ಮೋಸ ಮಾಡಿದ್ಲು, ನನ್ನ ಪ್ರೀತಿ ಹೆಸರಲ್ಲಿ ನಿಜವಾಗ್ಲೂ ನನ್ನ ಟ್ರ್ಯಾಪ್ ಮಾಡಿದ್ಲು. ಇಲ್ಲಿ ಅಜಿತ್ಗೆ ನನ್ನಿಂದ ಎಷ್ಟೆಲ್ಲ ತೊಂದರೆ ಆಯಿತು ಅಂತ ಹೇಳಿ ಸತ್ಯಣ್ಣ ಕೂಡ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ಈ ಕಡೆ ಅಜಿತ್ ನಿಜವಾಗ್ಲೂ ಸತ್ಯಣ್ಣನ ಮಿಸ್ ಮಾಡ್ಕೋತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಅಲ್ಲಿ ಕಾನ್ಸ್ಟೇಬಲ್ಸ್ನ ಕರೆದು ಯಾವುದೋ ಒಂದು ಫೈಲ್ ತೊಗೋತಾರೆ. ಫೈಲನ್ನು ನೋಡ್ತಿದ್ದಾಗೆ ಮತ್ತು ಸತ್ಯಣ್ಣ ನೆನಪಾಗ್ತಾರೆ. ಏನಿದು, ಸತ್ಯಣ್ಣ ಕಾಲ್ ಮಾಡೋಣ ಅಂತ ಕಾಲ್ ಮಾಡೋಕ್ಕೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದು ಎಲ್ಲ ಅಜಿತ್ಗೆ ನೆನಪಾಗುತ್ತೆ. ತಕ್ಷಣ ಅಜಿತ್ಗೆ ಸತ್ಯಣ್ಣ ನೋಡಬೇಕು ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಚ್ಯುತ ಸತ್ಯಣ್ಣನ ನೋಡುವುದಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಿದ್ದಾರೆ. ಇತ್ತ ಕಡೆ ಸತ್ಯಣ್ಣ ಏನು ಕಡಿಮೆ ಇಲ್ಲ, ಬರೋ ಕಾಲ್ಸು, ಬರೋ ಮೆಸೇಜಸ್ಸು ಎಲ್ಲವನ್ನೂ ಕೂಡ ಅಚ್ಯುತೆ ಮಾಡಿದ್ನೇನು ಅಂತ ರಿಸೀವ್ ಮಾಡ್ತಾರೆ. ಬಟ್ ಕಸ್ಟಮರ್ ಕೇರ್ ಆಗಿರ್ತಾರೆ, ಮೆಸೇಜ್ ನೋಡ್ತಾರೆ, ಮತ್ತಿನ್ಯಾರ್ದು ಮೆಸೇಜ್ ಆಗಿರುತ್ತೆ. ಅಯ್ಯೋ, ನಾನು ಯಾಕೆ ಅಜಿತ್ನ ನೆನಪು ಮಾಡ್ಕೋತಿದ್ದಾನೆ, ಅವ್ನು ನನ್ನನ್ನು ಕ್ಷಮಿಸ್ತಾನ, ನನ್ನನ್ನು ಒಪ್ಕೋತಾನೆ, ಖಂಡಿತ ಅವ್ನು ನನ್ನನ್ನು ನೋಡೋಕೆ ಬರ್ತಾನೆ, ಖಂಡಿತ ಇಷ್ಟು ದಿನ ಆದರೂ ನಾನು ನೋಡಲಿಲ್ಲ, ಮಾತಾಡಲಿಲ್ಲ ಅಂತ ಹೇಳಿ ಅವರು ಕೂಡ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅಚ್ಯುತ್ರನ್ನ. ಇತ್ತ ಕಡೆ ಭೂಮಿ ಕೂಡ ಅಜಿತ್ ಸಾಹೇಬ್ರನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಅಜಿತ್ ಸಾಹೇಬ್ರು ತುಂಬ ಸಪ್ಪಗಿದ್ದಾರೆ. ಅದಕ್ಕೆ ಕಾರಣ ಸತ್ಯಣ್ಣ ಅವ್ರ ಜೊತೆ ಮಾತಾಡದೇ ಇರೋದು. ನಿಜವಾಗ್ಲೂ ಅವರು ಒಂದು ಸ್ವಂತ ಅಣ್ಣ ತಮ್ಮದಿರ್ತಾರೆ ಇದ್ರು. ಆದರೆ ಇವತ್ತು ಸತ್ಯಣ್ಣನ ಮೇಲೆ ಅವ್ರಿಗೆ ಬೇಜಾರಾಗಿದೆ. ಬಟ್ ಅವರನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಅದಕ್ಕೋಸ್ಕರನೇ ಈ ರೀತಿ ಇದ್ದಾರೆ. ಯಾಕೆಲ್ಲ ಈ ರೀತಿ ಇರಬೇಕು? ನಿಜವಾಗ್ಲೂ ಸತ್ಯಣ್ಣನ ಜೊತೆ ಮಾತಾಡಿ ಎಲ್ಲ ಬಗೆಹರಿಸ್ಕೋಬಹುದಲ್ವಾ? ಅದನ್ನು ಬಿಟ್ಟು ಈ ರೀತಿ ಸಪ್ಪೆ ಬೋರೆ ಮುಖ ಹಾಕ್ಕೊಂಡಿರೋದು ಯಾಕೆ ಅಂತೆಲ್ಲವನ್ನ ಕೂಡ ಇಲ್ಲಿ ಭೂಮಿ ಅನ್ಕೋತಾಳೆ. ಲಕ್ಷ್ಮಕ್ಕನಿಗೂ ಕೂಡ ಒಂದು ವಿಷಯವನ್ನು ಹೇಳ್ತಾಳೆ. ನಂತರ ನಾನು ಬರ್ತೀನಿ ಅಂತ ಹೇಳಿ ಅಜಿತ್ ಸಾಹೇಬ್ರು ಹಿಂದೆ ಅವಳು ಕೂಡ ಸೈಕಲ್ ತೊಗೊಂಡು ಹೊರಟು ಬಿಡ್ತಾಳೆ. ಅಜಿತ್ ಅವ್ರನ್ನ ಫಾಲೋ ಮಾಡ್ಕೊಂಡಿದ್ದ. ಇಲ್ಲಿ ಲಕ್ಷ್ಮಿ ಅವ್ರಿಗೆ ಕೂಡ ಅನಿಸುತ್ತೆ, ಏನಿದು ಭೂಮಿ ನನ್ನ ಗಂಡ ಅಂತ ಅಷ್ಟು ಸುಲಭವಾಗಿ ಮಾತಾಡ್ತಾಳಲ್ಲ, ಏನಿದು ಕಾಂಟ್ರಾಕ್ಟ್ ಮ್ಯಾರೇಜ್ನ ಅವಳು ಸೀರಿಯಸ್ ಆಗಿ ತೊಗೊಂಡಿಲ್ವಾ? ಹಾಗಿದ್ರೆ ಅವಳು ನಿಜವಾಗ್ಲೂ ಮದುವೆ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಸಾಹೇಬ್ರನ್ನ ಒಪ್ಕೊಂಡ್ಬಿಟ್ಟಿದ್ದಾಳ
ಅಂತ ಲಕ್ಷ್ಮಕ್ಕಂಗೆ ಅನಿಸುತ್ತೆ. ತದನಂತರ ಇಲ್ಲಿ ಅಜಿತ್ ಕೊನೆಗೂ ಸತ್ಯಣ್ಣನ ಮನೆಗೆ ಹೋಗ್ತಾರೆ. ಅಲ್ಲಿ ಭೂಮಿ ದೂರದಲ್ಲಿ ನಿಂತು ನೋಡ್ತಿದ್ದಾಳೆ. ಇಲ್ಲಿ ಸತ್ಯಣ್ಣನ ಮನೆಗೆ ಹೋದಂಥ ಅಜಿತ್ ಮೆಟ್ಲತ್ಕೊಂಡು ಹೋಗ್ತಾರೆ. ಮೆಟ್ಲತ್ಕೊಂಡು ಬರ್ತಿದ್ದಾಗೆ ಆ ಒಂದು ಬೂಟ್ ಶಬ್ದ ಇಲ್ಲಿ ಸತ್ಯಣ್ಣಂಗೆ ಕೇಳಿಸುತ್ತೆ. ಅಚ್ಯುತೆ ಬಂದಿರ್ಬೋದು ಅಂತ ಅನ್ಕೋತಾರೆ. ಇಲ್ಲಿ ಅಚ್ಯುತ್ ಹೋಗಿದ್ದೆ ಬೆಲ್ ಮಾಡಬೇಕು ಅಂತ ಹೋಗ್ತಾರೆ. ಬಟ್ ಮತ್ತು ಈಗೋ ಹರ್ಟ್ ಆಗಿಬಿಡುತ್ತೆ. ಹಾಗಾಗಿ ಹೀಗೋ ಕಾರಣದಿಂದ ಮತ್ತು ವಾಪಸ್ ಅವರು ಹಾಗೆ ಕೆಳಗಡೆ ಇಳಿದು ಬಂದು ಬೈಕನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಡ್ತಾರೆ. ಬಟ್ ಸತ್ಯಣ್ಣ ಹೊರಗಡೆ ಬಂದು ಅಚ್ಯುತನೇ ಬಂದೇನು ಅಂತ ನೋಡ್ತಾರೆ. ಬಟ್ ಅಚ್ಯುತ್ ಇಲ್ಲದೆ ಇರೋದನ್ನು ನೋಡಿ ಅವ್ರಿಗೆ ತುಂಬ ಬೇಜಾರ ಆಗುತ್ತೆ. ಅಚ್ಯುತ್ ಯಾಕೆ ಬರ್ತಾನೆ, ಅವ್ನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ಸ್ವಂತ ಅಣ್ಣನ ತಮ್ಮ ಆಗಬೇಕಾ ನಾನು ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಅಚ್ಯುತ್ರ ಮೇಲೆ ತುಂಬ ಸಿಟ್ಟು ಮಾಡ್ಕೋತಿದ್ದಾಳೆ, ದಿಂಬಿಸುತ್ತಿದ್ದಾಳೆ. ಭೂಮಿ ಗೊತ್ತಾಗುತ್ತೆ ನಿನ್ನ ಮನಸ್ಸಲ್ಲಿ ಏನೂ ಇದೆ, ಏನು ಕೇಳು ಅಂತ ಹೇಳಿದಾಗ ನಿಮಗೆ ನನ್ನ ಮನಸ್ಸಲ್ಲಿರೋ ಮಾತು ಅರ್ಥ ಆಗುತ್ತೆ. ಆದರೆ ನೀವು ಪ್ರಾಣಕ್ಕೆ ಪ್ರಾಣವಾಗಿ ಅಣ್ಣನ ಸ್ಥಾನ ಕೊಟ್ಟು ಇಷ್ಟಪಟ್ಟು ಪ್ರೀತಿ ಮಾಡಿ ಹಚ್ಕೊಂಡಿದ್ರಲ್ವಾ, ಸತ್ಯ ನನ್ನ ಮನಸ್ಸು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ, ನನ್ನ ಮನಸ್ಸಲ್ಲಿರೋದನ್ನು ತುಂಬ ಸುಲಭ ಕಂಡಿಡಿತೀಯ. 4 ತಿಂಗಳಲ್ಲಿ ಬಂದಿರೋದು ನಾನು, ಅಷ್ಟು ವರ್ಷಗಳಿಂದ ನಿಮ್ಮ ಜೊತೆ ಇದ್ದಾರೆ. ಸತ್ಯ ನನ್ನ ಮನಸ್ಸನ್ನು ಯಾಕೆ ಅರ್ಥ ಮಾಡ್ಕೋತಿಲ್ಲ, ಯಾಕೆ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡು ಮನೆ ತನಕ ಹೋಗ್ತೀರಾ, ಒಳಗಡೆ ಹೋಗೋದಿಲ್ಲ ಅಂತೆಲ್ಲ ಹೇಳಿದಾಗ ಇದು ನನ್ನ ಸತ್ಯನಿಗೆ ಸಂಬಂಧಪಟ್ಟಿದ್ದು, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ ಇಲ್ಲಿ ಅಚ್ಯುತ. ತದನಂತರ ಎಷ್ಟು ಸುಲಭಕ್ಕೆ ನನಗೂ ಅವ್ರಿಗೂ ಸಂಬಂಧಪಟ್ಟಿದ್ದು, ಸುಮ್ಮನೆ ಇದ್ಬಿಡ್ಬೇಕಂತೆ. ಸರಿ ಆಯಿತು, ನನ್ನ ಬಗ್ಗೆನೇ ಕೇಳ್ತೀನಿ. ಈಗ ಇನ್ನೇನು 9 ತಿಂಗಳಿದೆ, ಅದರ ನಡುವೆ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ವ್ಯಾಲಿಡಿಟಿ ಕೂಡ ಮುಗಿಯುತ್ತೆ. ಆಮೇಲೆ ನಾನು ಹೋದ್ಮೇಲೆ ನಮ್ಮ ಮನೆ ಹತ್ರನೂ ಬರ್ತೀರ ಸಾಹೇಬ್ರೆ ನೀವು ಅಂತ ಇಲ್ಲಿ ಭೂಮಿ ಕೇಳಿದಾಗ ಸುಮ್ಮನೆ ಏನೇನೋ ಮಾತಾಡಬೇಡ, ನನಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಇಷ್ಟ ಇಲ್ಲ, ದೂರದ ಮಾತು ಇವಾಗ ಯಾತಕ್ಕೆ, ಸುಮ್ಮನೆ ಮಲ್ಕೋ ಅಂತ ಅಜಿತ್ ಏನೋ ಹೇಳ್ತಾರೆ. ಬಟ್ ನಂತರ ಅವ್ರ ಮನ್ಸಿಗೆ ಅನ್ಸುತ್ತೆ, ಏನಪ್ಪ ಅದು ಇವಳಿ ಮಾತನ್ನು ಕೇಳಿದಾಗ ನನಗೆ ಯಾಕೆ ಆ ಮಾತನ್ನು ಕೇಳೋಕೆ ಇಷ್ಟ ಆಗಲಿಲ್ಲ, ಯಾಕೆ ಆ ಮಾತನ್ನು ಮಾತಾಡಬೇಡ ಅಂತ ಹೇಳ್ದ. ನಿಜವಾಗ್ಲೂ ನಾನು ಭೂಮಿನ ಹಚ್ಕೋತಾ ಇದ್ದೀನಿ ಅಂತ ಅನ್ನಿಸ್ತದೆ. ಯಾಕಂದರೆ ಸಾಹಿತ್ಯ ಹೀಗೆ ನನಗೆ ಬಿಟ್ಟು ಹೋದಾಗ ಸಂಕಟ ಆಯಿತು, ಅದೇ ರೀತಿ ಭೂಮಿ ನನ್ನ ಬಿಟ್ಟು ಹೋಗ್ಬಿಟ್ರೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ಅಷ್ಟೇ ಸಂಕಟ ಆಗ್ತಿದೆಯಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅವರ ಮನಸ್ಸಿನ ಒಂದು ಭಾವನೆಗಳು ಅಜಿತ್ಗೂ ಕೂಡ ಅರ್ಥ ಆಗ್ತದೆ. ಇದು ಎಲ್ಲದರ ನಡುವೆ ಇತ್ತ ಕಡೆ ಬೆಳಗ್ಗೆ ಆಗುತ್ತೆ, ಊಟ ತಿಂಡಿ ಕೂತಿರ್ತಾರೆ. ಈ ಕಾಯಿ ಚಟ್ನಿ ಅಂದರೆ ಸತ್ಯನಿಗೂ ಇಷ್ಟ, ಇಟ್ಟಿರು ಭೂಮಿ ಅಂತ ಹೇಳ್ತಾರೆ. ಬಟ್ ನಂತರ ಗೊತ್ತಾಗುತ್ತೆ ಸತ್ಯನ ಬರ್ತಿಲ್ಲ ಅಂತ, ಒಂದು ರೀತಿ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಕೆಲಸ ಇದೆ ಅಂತ ಹೇಳಿ ತಿಂಡಿನೂ ತಿಂದೆ ಅಚ್ಯುತನಿಂದ ಹೊರಡ್ತಾರೆ. ಭೂಮಿ ಕೂಡ ಹಿಂದೆನೇ ಹೋಗ್ತಾಳೆ. ಇದು ಎಲ್ಲದರ ನಡುವೆ ಅಂಜು ಕೂಡ ತನಗೆ ಕಾಲ್ ಬಂತು ಅಂತ ಅವಳು ಹೋಗ್ತಾಳೆ. ಏನು ಆಗ್ತಿದೆ ಇಲ್ಲಿ ಅಂಜು ವಿಷಯದಲ್ಲಿ ಅಂತ ದೇವಿಯಾನಿಗೆ ಅರ್ಥನೇ ಆಗ್ತಿಲ್ಲ. ಇದು ಎಲ್ಲದರ ನಡುವೆ ನಚ್ಚಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಸಂಗೀತ ಅವರ 2ನೇ ಮಗ ನಚಿಕೇತ, ಅಚ್ಯುತನ ತಮ್ಮ. ಇಲ್ಲಿ ಬೇಕ್ರಿ ಹತ್ರ ಬರ್ತಾರೆ. ಅದೇ ಟೈಮ್ಗೆ ಅಶ್ವಿನಿ ಕೂಡ ಕಾರ್ ನಿಲ್ಲಿಸಿ ಅಲ್ಲಿ ಒಂದು ಅಂಗಡಿ ಹತ್ರ ಹೋಗಿದ್ದೆ, ಸಿಗರೇಟನ್ನು ಕೇಳ್ತಾರೆ. ಇಲ್ಲಿ ಅಶ್ವಿನಿನ ನೋಡಿದ್ದೆ. ಇಲ್ಲಿ ನಚ್ಚಿಗೆ ಅನ್ಸುತ್ತೆ, ಫೋನ್ ನೋಡ್ತಾರೆ, ಇವರೇ ಅಲ್ವಾ ಅಂತ ಅಂದ್ಕೊಂಡು ಹೋಗಿದ್ದೆ. ನನ್ನನ್ನು ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀರಾ ಅಂದಾಗ ಇದೇನಿದು ನಾನ್ಸೆನ್ಸ್, ಮಾತಾಡ್ಸೋದಲ್ಲದೆ ನನ್ನ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕಾ ಅಂತ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಕಾರಲ್ಲಿ ಹೋಗಿ ಕುತ್ಕೋತಾಳೆ. ಇಲ್ಲಿ ನೀವು ದಯವಿಟ್ಟು ನನ್ನ ಮಾತು ಪೂರ್ತಿ ಕೇಳಿ ಅಂತ ಹೇಳಿ ನಚಿಕೇತ್ ಬರ್ತಿದ್ದಾರೆ. ಇಲ್ಲಿ ಅಶ್ವಿನಿಗೆ ಅನಿಸುತ್ತೆ ಅಜಿತ್ ಮನಸ್ಸನ್ನು ಬದಲಾಯಿಸೋಕೆ ಇವನನ್ನು ಟ್ರಂಪ್ ಕಾರ್ಡಾಗಿ ಬಳಸ್ಕೋಬೇಕು, ನನ್ನನ್ನು ಕ್ರಿಮಿನಲ್ ಅಂತ ಅಂದ್ಕೊಂಡಿದ್ದಾನೆ, ನಾನು ಇನ್ನೋಸೆಂಟ್ ಅಂತ ಹೇಳಿ ಇವನು ನನಗೆ ಫಾಲೋ ಮಾಡಿ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನಿಗೆ ನನ್ನ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ನಚಿಕೇತ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾಳೆ ಅಶ್ವಿನಿ. ಎಳ್ಕೊಂಡು ಬಂದಿದ್ದೆ ಇಲ್ಲಿ ಅಜಿತ್ ಹತ್ರ ಹೋಗಿ ನನಗೆ ಒಂದು ಹುಡುಗ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳ್ತಾಳೆ. ಬಂದದ್ದೇ ಇಲ್ಲಿ ದಬಾಯಿಸಿ ತರಾಟೆಗೆ ತಗೊಳ್ಳೋಕೆ ಶುರು ಆಗ್ತಿದ್ದಾರೆ ಅಜಿತ್. ಅಷ್ಟರಲ್ಲಿ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ನನ್ನ ತಮ್ಮ ಅನ್ನೋದು. ಹಾಗಿದ್ರೆ ಇಲ್ಲಿ ನಚ್ಚೆ ಸುಮ್ಮನೆ ಬಂದಿದ್ದಾರ ಅಥವಾ ಅಶ್ವಿನಿ ಬಗ್ಗೆ ಮತ್ತಿನ್ನೇನೋ ವಿಷಯ ಗೊತ್ತಿದೆ, ಅಶ್ವಿನಿ ರಾಣಾ ಮಗಳು ಅನ್ನೋ ವಿಷಯ ಏನಾದರೂ ನಚಿಕೇತ್ಗೆ ಗೊತ್ತದ್ದು ಮನೆಯಲ್ಲಿ ಎಲ್ಲರ ಮುಂದೆ ಅಶ್ವಿನಿ ಬಂಡವಾಳವನ್ನು ಬಯಲು ಮಾಡ್ತಾರ. ಇಲ್ಲಿ ನಚಿಕೇತ್ ಒಳ್ಳೆಯವರ ಕೆಟ್ಟವರ, ಅಜಿತ್ಗೆ ತದ್ವಿರುದ್ಧವ, ಏನಾಯಿತು, ಏನು ಕತೆ, ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.